ವೇದಿಕೆ ಮೇಲೆ ಹಾಜರಾದಂಥ ಎಲ್ಲ ಶಿಕ್ಷಕರೇ ಮತ್ತು ಶಿಕ್ಷಕಿಯರೇ, ಈ ದಿನ 2001ನೇ ಇಸ್ವಿಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ SLC ವಿದ್ಯಾರ್ಥಿನಿಯರನ್ನೇ ಅಂತ ನಾವು ಒಂದು ತೀರ್ಮಾನ ಮಾಡ್ತೀವಿ. ಆದರೂ 25 ವರ್ಷ ಆದರೂ ಸಹ ಈ ಶಾಲೆಯ ನೆನಪು, ಈ ಶಾಲೆಯ ಗುರುಗಳ ಅಭಿಮಾನ ನಿಮ್ಮೆಲ್ಲರ ಮನದಲ್ಲಿ ಇದೆ ಅಂತ ನಮ್ಮ ಅನಿಸಿಕೆ ಅಷ್ಟೇ. ಎರಡು ಸಾವಿರದ 1ನೇ ಸಾಲಿನ SLC ಬ್ಯಾಚಿನ ವಿದ್ಯಾರ್ಥಿನಿಯರೇ ಆಗಬೇಕಾಗುತ್ತದೆ. ಈಗ ಇಲ್ಲಿಗೆ 25 ವರ್ಷಗಳ ಕಾಲ SLC ಮುಗಿಸಿ ಕಾಲ ಕಳೆದಿವೆ. ಇದು ಒಂದು ಬೆಳ್ಳಿ ಹಬ್ಬ ಅಂತ ಆಚರಣೆ ಮಾಡ್ತಕ್ಕಂಥ ಒಂದು ಸಂಭ್ರಮದಲ್ಲಿ ನೀವಿದ್ದೀರಿ. ಈ ಶುಭ ಸಮಾರಂಭದ ಕಾರ್ಯಕ್ರಮದ ಅಂಗವಾಗಿ 2001ನೇ ಸಾಲಿನ 10ನೇ ತರಗತಿಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿನಿಯರು, ಇದೇ ನಮ್ಮ ಶಾಲೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥದ್ದು ನಮಗೆಲ್ಲರಿಗೂ ಖುಷಿಯನ್ನು ತಂದಿದೆ. ಅವರಿಗೆ ಧನ್ಯವಾದಗಳು. ನನ್ನ ಸಹೋದ್ಯೋಗಿ ಮಿತ್ರರೇ, 2001ನೇ ಸಾಲಿನಲ್ಲಿ 10ನೇ ತರಗತಿಯನ್ನು ಪ್ರಿಯದರ್ಶಿನಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಸುಮಾರಾಗಿ 25 ವರ್ಷಗಳ ನಂತರ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತಂದೇಳಿ ನನಗೆ ಇಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಾವು ಏನು ಸ್ವೀಕಾರ ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ನಾವು ಧನ್ಯರು. ಯಾಕಂತ ಹೇಳಿದ್ರಪ್ಪ ಅಂದರೆ ಇಂತಹ ಒಂದು ಸನ್ಮಾನ ಸಿಗ್ತಕ್ಕಂಥ ಕೇವಲ ಶಿಕ್ಷಕರಿಗೆ ಮಾತ್ರ ಅದಿಲ್ಲ. ಗುರುವಂದನಾ ಕಾರ್ಯಕ್ರಮ ಅಂತಂದೇಳಿ ಇರ್ತಕ್ಕಂಥದ್ದು ಕೇವಲ ಶಿಕ್ಷಕರಿಗೆ ಮಾತ್ರ. ಅಂತಹ ಒಂದು ಕಾರ್ಯಕ್ರಮವನ್ನು ಬಾಲಕಿಯರ ಪ್ರೌಢಶಾಲೆಯಲ್ಲಿ 25 ವರ್ಷಗಳ ಹಿಂದೆ ವಿದ್ಯಾಭ್ಯಾಸವನ್ನು ಮಾಡಿ ಗುರುಗಳನ್ನು ನೆನೆಸುವುದಕ್ಕೋಸ್ಕರವಾಗಿ, ಗುರುಗಳನ್ನು ನಮಿಸುವುದಕ್ಕೋಸ್ಕರವಾಗಿ ಇಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನು 20ನೇ ತಾರೀಕು ನಾವು ನಮ್ಮ ಪ್ರಿಯದರ್ಶಿನಿ ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ಎಲ್ಲ ಒಂದು ಮಾರ್ಗದರ್ಶನ ಬೇಕು ಎಂತಕ್ಕಂಥ ಒಂದು ವಿಚಾರವನ್ನು ಹೇಳಿದಾಗ ನಿಜಕ್ಕೂ ನಾನು ಆ ವಿದ್ಯಾರ್ಥಿನಿಗೆ ಹೇಳಿದ್ದ ಅಷ್ಟೇ, ಅಮ್ಮ ನಾನು ಸುತ್ತಮುತ್ತ ಎಲ್ಲ ಕೇಳ್ತಾ ಇದ್ದೆ, ನಮ್ಮ ಶಾಲೆಯಲ್ಲಿ ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಇಲ್ಲ ಅಂತಂದಾಗ ನೀವು ಬಂದು ಹೇಳಿರ್ತಕ್ಕಂಥದ್ದನ್ನು ನೋಡಿನಪ್ಪ ಅಂದರೆ ನಮ್ಗೆ ಆಗ್ತಕ್ಕಂಥ ಆನಂದಕ್ಕೆ ಕೊನೆಯೇ ಇಲ್ಲ. ನಮಗೆ ಒಂದು ಕೊಡುಗೆ ಇತ್ತು ಅಂತ ಹೇಳಿದಪ್ಪ ಅಂದರೆ ಈ ಒಂದು ಸನ್ಮಾನಕ್ಕೆ ನಾವು ಕೂಡ ಭಾಷೆಯನ್ನು ಹಾಕಬೇಕು ಅಂತಂದು ಹೇಳ್ಕೊಂಡಿದ್ವಿ. ಅದು ಇವತ್ತು ನೀವು ನೆರವೇರಿಸಿಬಿಟ್ರಿ. ನಿಜಕ್ಕೂ ನಾವು ನಮ್ಮ ಶಾಲೆಯ ಇತಿಹಾಸದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಅವಿಸ್ಮರಣೀಯವಾಗಿರ್ತಕ್ಕಂಥ ಕಾರ್ಯಕ್ರಮ 34 ವರ್ಷಗಳ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ 2000 ಮತ್ತು 2001ನೇ ಸಾಲಿನ ಬ್ಯಾಚು ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಇಷ್ಟೊಂದು ನೀಟಾಗಿ, ನಿಜಕ್ಕೂ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲದೆ, ಯಾವುದೇ ರೀತಿಯ ಒಂದು ಕೊರಗಿಲ್ಲದೆ ನೋಡಿರ್ತಕ್ಕಂಥವ್ರು, ಸುತ್ತಮುತ್ತ ಇರ್ತಕ್ಕಂಥವ್ರು, ಮರಿಯಮ್ಮನಹಳ್ಳಿಯಲ್ಲಿ ಇರ್ತಕ್ಕಂಥವ್ರು, ಪ್ರಿಯದರ್ಶಿನಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಇರ್ತಕ್ಕಂಥ ಗುರುಗಳಿಗೆ ಒಂದು ಗುರುವಂದನಾ ಕಾರ್ಯಕ್ರಮ ಇದೆ ಅಂತಕ್ಕಂಥದ್ದು ನೀವು ಬಿಟ್ಟಿರ್ತಕ್ಕಂಥ ಆ ಸ್ಟೇಟಸ್ಗಳಲ್ಲಿ ಒಂದಲ್ಲ, ಎರಡಲ್ಲ, ಮೂರಲ್ಲ, ಹಲವಾರು ಜನಗಳಿಗೆ ಇದು ತಲುಪಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ಕೇಳಿ ಎಲ್ಲರೂ ಕೂಡ ಬೆಳಗ್ಗೆ ನನಗೆ ಸುಮಾರಾಗಿ ಒಂದು 7-8 ಜನ ಫೋನ್ ಮಾಡಿದಾಗ ಸರ್ ನಿಮ್ಮ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಇದೆ. ಇವತ್ತು ನಾವು ನಿಜವಾಗಿಯೂ ಕೂಡ ಎಷ್ಟು ಸಂತೋಷವಾಗಿದ್ದೇವೆ. ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ
ಸಾಧ್ಯವೇ ಇಲ್ಲ. ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ನನಗೆ ಈ ಸಮಾರಂಭವನ್ನು ಹಾಗೂ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ನೋಡಿದಾಗ ನಮ್ಮ ರಾಷ್ಟ್ರಕವಿ ಕುವೆಂಪು ಜೊತೆಗೆ ರಾಷ್ಟ್ರಕವಿ GS ಶಿವರುದ್ರನವರ ಒಂದು ಕವನ ನೆನಪು ಬರ್ತದೆ. ಅದು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯಲ್ಲಿ ಅಂತಕ್ಕಂಥದ್ದು. ಆ ಒಂದು ಪದ್ಯದಲ್ಲಿ ಒಂದು ಸ್ಟ್ಯಾಂಜ ಬರುತ್ತೆ. ಆ ಸ್ಟ್ಯಾಂಜ್ ಏನಪ್ಪ ಅಂತಂದ್ರೆ, ಹತ್ತಿರ ಬಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಆ ಥರ ಹತ್ತಿರ ಬಿದ್ದು ದೂರ ನಿಲ್ಲುವವು ನಮ್ಮ ಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಈ ಒಂದು ಬಾಳಿನಲ್ಲಿ ಅಂತಕ್ಕಂಥ ಒಂದು ಮಾತುಗಳು, ಒಂದು ಕವಿತೆಯನ್ನ ನಾವು ನೋಡಿದಾಗ, ಆ GS ಶಿವರಾಮ್ನವರು ಈ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ಅಕಸ್ಮಾತ್ ನೋಡಿದ್ನಪ್ಪ ಅಂತಂದ್ರೆ ಆ ಕವನ ಬಡಿದಿರ್ಲಿಲ್ಲ ಅನಿಸ್ತದೆ ನನಗೆ. ಎಷ್ಟೇ ಹತ್ತಿರವಿದ್ದರೂ ದೂರ ನಿಲ್ತಕ್ಕಂಥ ಒಂದು ಶಬ್ದ ಏನಿದೆ, ಈ ಕಾರ್ಯಕ್ರಮ ನೋಡಿದ್ನಪ್ಪ ಅಂತಂದ್ರೆ ನಾವೆಲ್ಲರೂ ಭಾಳ ದೂರ ಇದ್ದೀರಿ, ಎಲ್ಲರೂ ಭಾಳ ದೂರ ಇದ್ದೀರಿ, ಆದರೆ ನಿಮ್ಮ ಮನಸ್ಸುಗಳೆಲ್ಲವೂ ಭಾಳ ಹತ್ತಿರ ಇದ್ದಾವೆ. ಹಾಗಾಗಿ GS ಶಿವರತ್ನವರು ಅಕಸ್ಮಾತ್ ನಾನು ಒಂದು ಈ ಸಾಂದರ್ಭಿಕವಾಗಿ ಹೇಳಬೇಕಾಗ್ತದೆ. ಸಮಾರಂಭದ ಶುಭ ಸಮಾರಂಭ ಒಂದು ಲೆಕ್ಕ ಹೇಳಿದ್ರೆ, ನಾನೇನು ಹೇಳಬೇಕು ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಮುಗಿಸ್ಕೊಟ್ಬಿಟ್ಟಿದ್ದಾರೆ. ಎಲ್ಲ ನಂದೇನೇ ಇಲ್ಲ, ಎಲ್ಲ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲ ಮಕ್ಕಳೇ ಹಾಗೂ ವಿದ್ಯಾರ್ಥಿಗಳೇ, ಇಲ್ಲಿ ಏನಂತಂದರೆ ನಾ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನೀವೆಲ್ಲ ಸೇರಿರ್ತಕ್ಕಂಥದ್ದೇ ನನಗೆ ಸಂತೋಷ. ಯಾಕೆಂದರೆ ನಾನು ಬಂದು 98 ಬಂದಾಗ ನೀವು 2 ವರ್ಷ SSLC ಬಂದಿರ್ತಕ್ಕಂಥ ಮಕ್ಕಳು. ಆಗ ರಿಸಲ್ಟ್ ಏನಾಗುತ್ತೆ, ಏನು ಬರೀತಾರೆ, ಯಾಕಂದರೆ ನಾನು ಹೊಸದು ಅವಾಗ. ಅಂದರೆ ಬೇರೆ ಶಾಲೆಯಲ್ಲೆಲ್ಲ ಮಾಡಿದ್ದೀನಿ, ಅಂದರೆ ಪ್ರೈಮರಿ ಶಾಲೆಯಲ್ಲಿ 4-5 ಶಾಲೆಯಲ್ಲಿ ಮಾಡಿದ್ದೀನಿ. ಅದು ಸಂತೃಪ್ತಿ ಕೊಟ್ಟಿರ್ತಕ್ಕಂಥ ಶಾಲೆ ಅಂದರೆ ನಮ್ಮ ಪ್ರಿಯದರ್ಶಿನಿ ಶಾಲೆ. ನನಗೆ ನನ್ನ ಜೀವನದಲ್ಲಿ ಈಗಲೂ ನಾನು ನಮ್ಮ ಶಾಲೆಯಿಂದೇ ಪ್ರಚಾರ ಮಾಡ್ತೀನಿ ವಿನಃ ನನಗೆ ಬೇರೆ ಶಾಲೆ ಎಷ್ಟು ಶಾಲೆಗಳು ಮಾಡಿದ್ದೀನಿ ಹೊರತು. ಆದರೆ ಅದು ಈ ಮಕ್ಕಳನ್ನ ಅಂದರೆ ನಿಮ್ಮನ್ನೆಲ್ಲ ನೋಡಿದಾಗ ಎಲ್ಲರೂ ನಮಸ್ತೆ ಅಂತ ಹೇಳ್ತಾ ಇದ್ರು. ಓ, ನಮ್ಮ ಹುಡುಗಿಯರಲ್ಲ ಅನ್ನೋ ಒಂದು ಸಂತೋಷ. ಮೇಲೆ ಆಸೀನರಾಗಿರತಕ್ಕಂಥ ನಮ್ಮ ಶಿಕ್ಷಕ ವೃಂದವೇ ಹಾಗೂ 25 ವರ್ಷಗಳ ಹಿಂದೆ 10ನೇ ತರಗತಿ ಕೊಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು ಅವರ ಕುಟುಂಬ ವರ್ಗವೇ, ಒಂದೇ ಮಾತಲ್ಲಿ ಹೇಳಕ್ಕಂದ್ರೆ ಇಷ್ಟ್ರಿ ಇನ್ ಪ್ರಿಯದರ್ಶಿನಿ ಗುರುವಂದನಾ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ. ಇದು ನಮ್ಮ ಜೀವನದಲ್ಲಿ ಯಾವತ್ತಿಗೂ ಮರೆಯುವುದಿಲ್ಲ. ಯಾಕಂತಂದ್ರೆ ನಾನು ಪ್ರತಿ ಸಲ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ನನ್ನನ್ನು ಬಾಲಕಿಯರ ಪ್ರೌಢಶಾಲೆಯಲ್ಲಿ ಹಾಕಬಾರ್ದಾಗಿತ್ತು ಅಂತಕ್ಕಂಥ ಮಾತಾಡ್ತೀನಿ. ಇವತ್ತು ಇರಬೇಕು ಅಂತ ಈಗ ಮನಸ್ಸು ಬರ್ತಾ ಇದೆ. ಥ್ಯಾಂಕ್ ಯು. ನಾನು ನಿಮಗೆ 10ನೇ ಕ್ಲಾಸ್ ಇದ್ದಾಗ ಕೆಲವು ದಿನಗಳು ಮಾತ್ರ ನಿಮ್ಮ ಜೊತೆಗಿದ್ದೆ, ಭಾಳ ದಿನ ನಿಮ್ಮ ಜೊತೆಗಿಲ್ಲ. ಕೆಲವರು ಹೆಸರುಗಳು ನೆನಪಿದಾಗ, ಕೆಲವು ಹೆಸರುಗಳು ನೆನಪಿಲ್ಲ. ಮೊದಲನೇದಾಗಿ ಬರ್ತಕ್ಕಂಥ ಸುಜಾತ, ದಿವ್ಯ, ಗೀತಾ, ಭುವನೇಶ್ವರಿ, ಜಯಶ್ರೀ,
ಮಲ್ಲಮ್ಮ ಶಿವಗಂಗ ವೈ ಗಣಪತ್ರ ಎಲ್ಲರೂ ನನಗೆ ಹೆಸರು ನೆನಪಿದಾಗ ಈ ಕಮಲ್ ಬಿ ಬೋರ್ಡ್ನಲ್ಲಿ ಹೆಸರಿದೆ ಐಎಸ್ ಸ್ಕೋರ್ ಮಾಡಿರ್ತಕ್ಕಂಥ ಕಮಲ್ ಬಿ ಇಷ್ಟು ಲೀಲಾವತಿ ಅಲ್ಲ ಅವ್ರ ತಂಗಿ ಕೂಡ ಸ್ಟೂಡೆಂಟು ಲೀಲಾವತಿ ಅವ್ರ ತಂಗಿ ಕೂಡ ವೀಣಾ ಅಂತೇಳಿ ನನ್ನ ಸ್ಟೂಡೆಂಟು ಇಷ್ಟೆಲ್ಲ ನೆನಪಿದಾವ ಇಟ್ಕೊಂಡಿದ್ದೀವಿ ಆಗ ಶುಲ್ಕ Thank you.